Hello, welcome back to Lavanya Sachin YouTube channel. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಿನ್ನೆ ನಾವು ಗರ್ಲ್ಸ್ ಗ್ಯಾಂಗ್ ಫನ್ ವರ್ಲ್ಡ್ಗೆ ಹೋಗಿದ್ವಿ. ಅದ್ರ ಕ್ಲಿಪ್ಸ್ ಹಾಕ್ತಿದ್ದೀನಿ, ಆದ್ರೆ ವಾಯ್ಸ್ ಓವರ್ ನನ್ನ ಬಗ್ಗೆ ಇರುತ್ತೆ. ಎಲ್ಲರೂ ಚಾನೆಲ್ ಸ್ಟಾರ್ಟ್ ಮಾಡಿದಾಗ ಇಂಟ್ರಡಕ್ಷನ್ ವಿಡಿಯೋ ಮಾಡ್ತಾರೆ, ಆದ್ರೆ ನಾನು ಹಾಗೆ ಏನು ಮಾಡಲಿಲ್ಲ. ಡೈರೆಕ್ಟ್ ಆಗಿ ನನ್ನ ಥಾಟ್ಸ್ ಏನಿತ್ತು ಅದನ್ನೇ ವಿಡಿಯೋ ಮೂಲಕ ಶೇರ್ ಮಾಡ್ತಾ ಸ್ಟಾರ್ಟ್ ಮಾಡಿದೆ. ಇವತ್ತು ನನ್ನ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಈ ಕ್ಲಿಪ್ಗೆ ವಿಡಿಯೋ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನಗೆ ಚಿಕ್ಕದಾಗಿಂದಾಗಲೇ ಆಕ್ಟರ್ ಆಗಬೇಕು, ಆಂಕರ್ ಆಗಬೇಕು ಅನ್ನೋ ಆಸೆ ತುಂಬ ಇತ್ತು. ದೊಡ್ಡದಾಗಿಲ್ಲ ಅಂದ್ರೂ ಒಂದು ಮ್ಯೂಸಿಕ್ ಚಾನಲಲ್ಲಿ 1 hour ಶೋ ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ಅಷ್ಟು ಆಸೆ ಇತ್ತು. ಆಗ ಒಬ್ಬ ಚಿಕ್ಕ ಹುಡುಗ ಹೇಳ್ದ, ನೀನ್ ಇಷ್ಟು ಕಪ್ಪಗಿದ್ಯಾ, ನೀನ್ ಹೆಂಗೆ ಆಕ್ಟರ್ ಆಗ್ತೀಯಾ ಇಲ್ಲ ಆಂಕರ್ ಆಗ್ತೀಯಾ ಅಂತ. ಆವಾಗ ಅವ್ನು ಹೇಳಿದ ತಕ್ಷಣ ನನಗೂ ಅನ್ನಿಸ್ತು, ನಿಜವಾಗ್ಲೂ ಇರ್ಬೋದೇನೋ, ಆಗಕ್ಕಾಗಲ್ಲ ಅನ್ಸುತ್ತೆ ಅಂತ ನನ್ನ ಕನ್ಸು ಅಲ್ಲೇ ಬಿಟ್ಬಿಟ್ಟೆ. ಆದ್ರೆ ಮನ್ಸಲ್ಲಿ ಮಾತ್ರ ಇದ್ದೇ ಇತ್ತು. ನನಗೆ ಆಕ್ಟಿಂಗ್, ಆಂಕರಿಂಗ್, ಡ್ಯಾನ್ಸ್ ಅಂದ್ರಂತೂ ಇದ್ದಿದ್ದು ಪಂಚ ಪ್ರಾಣ. ಡ್ಯಾನ್ಸ್ ಅಂದ್ರೆ ನಂಗೆ ಸಖತ್ ಇಷ್ಟ. ನನಗೆ ಬೇಜಾರಾದಾಗೆಲ್ಲ ಡ್ಯಾನ್ಸ್ ಮಾಡ್ತೀನಿ, ಸ್ಟ್ರೆಸ್ ರಿಲೀಫ್ ಮಾಡ್ಕೊಳಕ್ಕೂ ಡ್ಯಾನ್ಸ್ ಮಾಡ್ತೀನಿ. ಆದ್ರೆ ಮನೇಲಿ ನಮ್ಮಮ್ಮಂಗೆ ಅಷ್ಟು ಆಕ್ಟಿಂಗ್ ಎಲ್ಲ ಇಷ್ಟ ಇರಲಿಲ್ಲ. ನಮ್ಮ ಡ್ಯಾಡಿಗೆ ನೀನೇನ್ ಮಾಡಿದ್ರು ಮಾಡು ಮಗಳೇ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅಂತಿದ್ರು. ನಮ್ಮಮ್ಮನೂ ಒಳ್ಳೇದಕ್ಕೆ ಹೇಳ್ತಿರ್ಬೋದು, ಬಿಡು ಅಂದ್ಬಿಟ್ಟು ಓದ್ದೆ, ಪಾಸ್ ಆದೆ, ಹಾಗೆ ಜಾಬ್ಗೂ ಸೇರ್ಕೊಂಡೆ. IT ಜಾಬ್ಸ್ ಅಂದ್ರೆ ಸ್ಯಾಟರ್ಡೆ ಸಂಡೇ ರಜಾ ಸಿಗುತ್ತಪ್ಪ, ಈಸಿ ಇರುತ್ತೆ ಅಂತ ಅನ್ಕೊಂಡು ಖುಷಿಯಾಗಿ ಜಾಯ್ನ್ ಆದೆ. ಆದ್ರೆ ತುಂಬಾ ಕಷ್ಟ ಆಯ್ತು. ಹೆಂಗೋ ಹಿಂಗೋ ಮಾಡಿ 4 ವರ್ಷ ತಿಳಿದೀನಿ. ಮದ್ವೆನೂ ಆಯ್ತು. ಈಗ ಹೊಸ ಜಾಬ್ಗೆ ಹುಡುಕ್ತಾ ಇದ್ದೀನಿ. ಒಂದಿನ ನಾನು ಸುಮ್ಮನೆ ಮನೇಲಿದ್ದಾಗ ನಮ್ಮ ಮಾವನ ಹತ್ರ ಕೇಳಿದೆ, ಈ ಥರ ನನಗೆ ಆ್ಯಕ್ಟಿಂಗ್ ಅಂದರೆ ಇಷ್ಟ ಆಯಿತು, ಸೊ ನಾನು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೀವೇನು ಹೇಳ್ತೀರಾ ಮಾವ ಅಂತ ಕೇಳಿದೆ. ಅವಾಗ ತಕ್ಷಣ ನಮ್ಮ ಮಾವ ಹೇಳಿದ್ರು, ಮಾಡು ಅಂತ, ನಾನಂತೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗೆ ನನ್ನ ಹಸ್ಬೆಂಡು, ಅತ್ತೆ, ಮಾವ ಎಲ್ಲರೂ ತುಂಬ ಅಂದರೆ ತುಂಬ ಸಪೋರ್ಟಿವ್. ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ನನ್ನ ಪಬ್ಲಿಕ್ ಇನ್ಸ್ಟಾಗ್ರಾಮ್ ಕೂಡ ಇದೆ. ಈಗ 3 ವಿಡಿಯೋಸ್ ಮಾತ್ರ ಇದೆ. ಫಾಲೋವರ್ಸು ಇಲ್ಲ, ಲೈಕ್ಸು ಇಲ್ಲ. ಕೆಲವರು ಹುಚ್ಚರು ಅನ್ಕೊಂತಾರೆ. ಕೆಲವೊಮ್ಮೆ ಅನ್ಸುತ್ತೆ ನನಗೂ, ಫ್ಯಾನ್ ಫಾಲೋಯಿಂಗ್ ಎಲ್ರಿಗೂ ಸಿಗೋದು ತುಂಬ ಕಷ್ಟ ಅಂತ. ನಿಜವಾದ ಟ್ಯಾಲೆಂಟ್ ಇರೋರ್ಗು ಅದೆಲ್ಲ ಸಿಗೋದು ತುಂಬ ರೇರ್ ಅಂತಲೂ ಅನ್ಸುತ್ತೆ. ಆದರೆ ಈ ನಡುವೆ ಕನ್ನಡ ವ್ಲಾಗಿಂಗ್ ಇಂಡಸ್ಟ್ರಿ ತುಂಬ ಚೆನ್ನಾಗಿ ಬೆಳೀತಿದೆ. ನಾನು ನನಗೆ ಗೊತ್ತಿರೋ ಅಷ್ಟು ಇಷ್ಟವಾದ ಕಂಟೆಂಟ್ ಎಲ್ಲ ಮಾಡ್ತಾ ಇರ್ತೀನಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಇನ್ನು ನಿನ್ನೆ ಹೋಗಿದ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ವರ್ಷಗಳ ನಂತರ ನಾವು 4 ಜನ ಒಟ್ಟಿಗೆ ಸೇರಿದ್ದು, ಒಟ್ಟಿಗೆ ಮಾತಾಡಿದ್ದು, ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ದು. ನಿಜ ಹೇಳಬೇಕು ಅಂದರೆ ಮಕ್ಕಳ ಥರ ಆಗ್ಬಿಟ್ಟಿದ್ವಿ. ಅಷ್ಟೇ ಎಂಜಾಯ್ ಮಾಡಿದ್ವಿ. ಎಷ್ಟೋ ಗೇಮ್ಗಳನ್ನ ಒಟ್ಟಿಗೆ ಒಂದೇ ಸತಿ, ತುಂಬ ಸತಿ ಮೇಲೆ ಕೆಳಗೆ ಎಲ್ಲ ಹೋಗಿ ಆಟಾಡಿದ್ವಿ. ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಹೇಳಕ್ಕೆ ಸಹ ಆಗಲ್ಲ, ಅಷ್ಟು ಎಂಜಾಯ್ ಮಾಡಿದ್ವಿ. ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಂಪಾರ್ಟೆಂಟ್ ಏನು, ಟೈಮ್ ಸ್ಪೆಂಡ್ ಮಾಡಬೇಕಿತ್ತು. ಎಷ್ಟೋ ವರ್ಷ ಆಗಿತ್ತು ಮಾತಾಡಿ. ಇಷ್ಟು ದಿವಸದಿಂದ ಮಾತಾಡ್ತಿದ್ದೆಲ್ಲ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡು ಮಾತಾಡಿದ್ವಿ, ಆಟ ಆಡಿದ್ವಿ, ಗೇಮ್ಸ್ ಆಡಿದ್ವಿ, ಒಬ್ರಿಗೊಬ್ರು ಕಾಲು ಎಳ್ಕೊಂಡ್ವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಟೈಮ್ ಸ್ಪೆಂಡ್ ಮಾಡಿದ್ದೆ ಸಖತ್ ಖುಷಿ ಆಯಿತು. ಅನಿಸ್ತು ಆದಷ್ಟು ಜಾಸ್ತಿ ಸಿಗಬೇಕು, ಅಟ್ಲೀಸ್ಟ್ ಮಂತ್ಲಿ ಒನ್ಸಾದರೂ ಸಿಗಬೇಕು ಅಂತ ಅನಿಸ್ತು. ಸೊ ಸಖತ್ತಾಗಿತ್ತು ನೆನೆ ವಿಡಿಯೋ. ಅವ್ರ ಹತ್ರ ಯಾರ ಹತ್ರನೂ ಕ್ಲಿಪ್ಪಿಂಗ್ಸ್ ತೊಗೊಳ್ಲಿಲ್ಲ, ಬಟ್ ಗೊತ್ತು ಎಲ್ಲರೂ ತುಂಬ ಖುಷಿ ಪಟ್ಟಿದ್ದಾರೆ ಎಷ್ಟೋ ದಿವಸ ಆದಮೇಲೆ ಸಿಕ್ಕಿರೋದಕ್ಕೆ ಅಂತ. ಇದು ನೆನೆ ವಿಡಿಯೋ, ಇದಾಗಿತ್ತು ನನ್ನ ಬಗ್ಗೆ. ಮುಂದೆ ತುಂಬ ಬೇರೆ ಬೇರೆ ಥರ ವಿಡಿಯೋಸ್ ಬರುತ್ತೆ. ಆದಷ್ಟು ಬೇಗ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಗ್ಯಾಪ್ ಅಂತೂ ಇರುತ್ತೆ 2 to 3 days, ಬಿಕಾಸ್ ನಾನು ತುಂಬ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ವಾ, ಅದಕ್ಕೆ ಪ್ಲೀಸ್ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.